ಇದರ ಮುಂದುವರೆಸವಾಗಿ ಈ ಎಲ್ಲಾ ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ಮತ್ತೆ ಇದೆಲ್ಲ ಏನೆಲ್ಲ ಇದೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ಈ ದ್ರಾವಿಡ ಕನ್ನಡಿಗರು ಅಭಿಯಾನ ಮಾಡಿರ್ತಕ್ಕಂಥ ನಮ್ಮ ಅಧಿಗೌಡ ಇದನ್ನ ಚಾಲನೆ ಕೊಟ್ಟು ಅದಕ್ಕೆ ಅವರು ವೈಯಕ್ತಿಕವಾಗಿ ಬೇರೆ ಬೇರೆ ಕೆಲಸಗಳೇ ಇದ್ದರಿಂದ ಮತ್ತೆ ಇದೇ ಕೆಲಸದಲ್ಲಿ ಬೇರೆ ಬೇರೆ ಊರಿಗೆಲ್ಲ ಹೋಯ್ತಿರೋದ್ರಿಂದ ಅವ್ರು ಬಂದು ಮುಕ್ತ ನಂತರ ಮಾತಾಡೋಕ್ಕಾಗಿರ್ಲಿಲ್ಲ. ಅದಕ್ಕೆ ಈಗ ಅವ್ರು ಮಾತಾಡ್ತಾರೆ. ಈಗ ನಮ್ಮ ಜೊತೆಗೆ ರಾಜೇಶ್ ಇದ್ದಾರೆ, ನಮ್ಮ ಸ್ವಾಭಿಮಾನಿ ಸಮಾಜದ ರಾಜ್ಯಾಧ್ಯಕ್ಷರಾದಂತ ನರಸಿಂಹಮೂರ್ತಿ ಅವರ ನಿಷೇಧ ಅನ್ನೋದನ್ನ ಸಾಹಿತ್ಯ ಪರಿಷತ್ ವೆಬ್ಸೈಟ್ ಅಲ್ಲಿ ಹಾಕಿರೋದ್ರಿಂದ ಇದು ಶುರುವಾಯಿತು ಅಂತ ಖಂಡಿತವಾಗ್ಲೂ ಅದು ಈ ಚಳವಳಿಗೆ ಒಂದು ವೇಗನ ತಂದುಕೊಡ್ತೇ ಹೊರತಾಗಿ ಅದಲ್ಲ. ನವೆಂಬರ್ 23ನೇ ತಾರೀಕು ಮೊದಲ ವಿಡಿಯೋ ನಮ್ಮ ದ್ರಾವಿಡ ಕನ್ನಡಿಗರು ಚಳವಳಿ ಕಡೆಯಿಂದ ಶುರು ಮಾಡಿದ್ವಿ. ಅಲ್ಲಿಂದ ಒಬ್ಬೊಬ್ಬರೇ ನಮಗೆ ಬೆಂಬಲನ ಸೂಚಿಸ್ತಾ ಹೋದ್ರು. ಮತ್ತೆ ಇದಕ್ಕೆ ರಕ್ಷಣಾ ವೇದಿಕೆ ಕೈಯಲ್ಲಿ ನಾವೇ ಡ್ರಾಫ್ಟ್ ಹಾಕ್ಬಿಟ್ಟು ಡಿಸೆಂಬರ್ 6ನೇ ತಾರೀಕು ಬೆಳಿಗ್ಗೆನೆ ಮನವಿ ಕೊಟ್ಟಿದ್ದೆ, ದಾಖಲೆ ಇದೆ. ಟಿಸಿ ಅವ್ರಿಗೆ ಕೊಟ್ಟಿರೋದು ಮತ್ತೆ ಆಹಾರ ಸಮಿತಿಯವ್ರಿಗೆ ಮನವಿ ಕೊಟ್ಟಿರೋದು. ಈ ವೆಬ್ಸೈಟ್ ಲಾಂಚ್ ಆಗಿದ್ದು ಡಿಸೆಂಬರ್ 6ನೇ ತಾರೀಕು ಸಾಯಂಕಾಲ. ಅದನ್ನ 7ನೇ ತಾರೀಕು ಸಚಿವರಾದ ಉಸ್ತುವಾರಿ ಸಚಿವರಾದ ಚಲರಾಯಸ್ವಾಮಿ ಅವರಿಗೆ ನಮ್ಮ ತಂಡ ಬೆಂಗಳೂರಲ್ಲಿ ಮನವಿ ಕೊಟ್ಟಿದೆ. ನೀವು ಹೇಳಿದ್ರೆ ಒಂದು ಮೊಟ್ಟೆ 2 ಚಿಕನ್ ಪೀಸ್ ಕೊಡೋಕ್ಕಿಲ್ಲ ಹೇಳಿ ಸರ್. ಇದೇ ಒಂದು ಎರಡು ಆಹಾರನ ಅದಾದ್ಮೇಲೆ 12ನೇ ತಾರೀಕು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇದ್ರ ವತಿಯಿಂದ ಇಲ್ಲಿ ಚಲರಾಯಸ್ವಾಮಿ ಅವರಿಗೆ, ಡಿಸಿ ಅವರಿಗೆ, ಮತ್ತೆ ಸಂಸದರಾದ ಕುಮಾರಸ್ವಾಮಿ ಅವರಿಗೆ, ಆಹಾರ ಸಮಿತಿ ಅಧ್ಯಕ್ಷರಿಗೆ ಮತ್ತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೂ ನಾವು ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿವರೆಗೂ ಅದಾದ್ಮೇಲೆ ಮಳವಳ್ಳಿಲಿ 13ನೇ ತಾರೀಕು ನಾವು ದ್ರಾವಿಡ ಕನ್ನಡಿಗರ ವತಿಯಿಂದ ಮನವಿ ಸಲ್ಲಿಸಿದ್ವಿ. ಇಷ್ಟು ಪತ್ರ ವ್ಯವಹಾರ ಮಾಡಿದ್ರು ಕೂಡ ಇಲ್ಲಿವರೆಗೂ ಒಂದೇ ಒಂದು ಅಫಿಷಿಯಲ್ ಆಗಿ ಒಂದು ಮೀಟಿಂಗು ಕರೆದಿಲ್ಲ. ಅಫಿಷಿಯಲ್ ಮೀಟಿಂಗ್ ಬಾಯಿ ಮಾತಲ್ಲಿ ಬೇರೆ, ಅದು ಅಫಿಷಿಯಲ್ ಮೀಟಿಂಗ್ ಇಲ್ಲ ನಮ್ಗೆ ಲಿಖಿತವಾಗಿ ಉತ್ತರ ಇಲ್ಲ. ಮತ್ತೆ ನಮ್ಮ ಉದ್ದೇಶ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಬಿಟ್ಟ ಪೋಸ್ಟರ್ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳಿದೀವಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಾಡು ಊಟ ಬಾಡಿಲ್ಲದ ಊಟ ಎರಡನ್ನೂ ಕೊಡಬೇಕು, ಊಟದ ವಿಚಾರದಲ್ಲಿ ತಾರತಮ್ಯ ವಿನಾಶಗೊಳಿಸಬೇಕು. ಇದು ನಮ್ಮ ಮೊಟ್ಟ ಮೊದಲ ಪೋಸ್ಟರ್ ದ್ರಾವಿಡ ಕನ್ನಡಿಗರು ಚಳವಳಿಯಿಂದ. ಇದು 2ನೇ ಪೋಸ್ಟರ್. ಇದಾದ ಮೇಲೆ ಬೇರೆ ಬೇರೆ ರೀತಿ ವೇಗ ಪಡ್ಕೊಳ್ತು. ಏನು 12ನೇ ತಾರೀಕು ಮೀರಾ ಶಿವಲಿಂಗಯ್ಯ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಫೋನ್ ಮಾಡಿ ನನ್ನ ಎದುರಿಗೇನೆ ಆ ಪದನ ಡಿಲೀಟ್ ಮಾಡಿಸಿದ್ರು. ಆದ್ರೆ ಇಲ್ಲಿವರೆಗೂ ಜೋಶಿ ಅವರು ಇದಕ್ಕೆ ಕ್ಷಮೆ ಕೇಳಿಲ್ಲ, ನಾವು ಅದನ್ನ ಬಿಡಲ್ಲ, ಇವರು ಕ್ಷಮೆ ಕೇಳಿಲ್ಲ, ಮತ್ತೆ ಇವರು ನಮಗೆ ಉತ್ತರ ಕೊಟ್ಟಿಲ್ಲ, ಲಿಖಿತ ರೂಪದ ಉತ್ತರ ಕೊಟ್ಟಿಲ್ಲ. ನಾವೆಲ್ಲ ವಾಲಂಟಿಯರ್ಸ್, ನಾವು ಸ್ವಇಚ್ಛೆಯಿಂದ ಕೆಲಸ ಮಾಡ್ತಾರೆ. ಇವ್ರು ಕರೆದಾಗೆಲ್ಲ ಬಂದು ಕೂತ್ಕೊಳಕ್ಕಾಗಲ್ಲ, ನಮ್ಗೇನು ಭತ್ಯೆ ಬರಲ್ಲ, ಸಂಬಳ ಬರಲ್ಲ. ಹಾಗಾಗಿ ನಮ್ಗೆ ಲಿಖಿತ ರೂಪದ ಉತ್ತರ ಬೇಕು. ಇವತ್ತು ಸಂಜೆ 5 ಗಂಟೆ ಒಳಗಡೆ ನಮಗೆ ಲಿಖಿತ ರೂಪದ ಉತ್ತರ ನಮ್ಮ ಪತ್ರಗಳಿಗೆ ಕೊಟ್ಟಿಲ್ಲ ಅಂತಂದ್ರೆ ಏನು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಗುವಂತ ಮುಜುಗರಕ್ಕೆ ಇವರುಗಳೇ ಹೊಣೆ ಆಗ್ತಾರೆ, ಸರ್ಕಾರಗಳ ಹೊಣೆ ಆಗುತ್ತೆ. ಈಗ ಒಂದು ಸುದ್ದಿಗೋಷ್ಠಿ ಆಯಿತು ಸರ್. ಮಾಂಸಾಹಾರದ ವಿಚಾರದಲ್ಲಿ ನಾವು ಸಂಜೆ 5 ಗಂಟೆಗೆ ಡೆಡ್ಲೈನ್ ಕೊಡ್ತೀವಿ, ಅದು ಎಲ್ಲ ಕಡೆ ಹೋಗ್ತಾ ಇದೆ ಸರ್. ನಮಗೂ ಕೂಡ ಅದು ಒಂದು ರೀತಿ ಬೇಸರ, ಅದನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅವ್ರು ನಾಳೆ 5 ಗಂಟೆಗೆ ಡೆಡ್ಲೈನ್ ಕೊಡ್ತೀವಿ, ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಇದಕ್ಕೆ ತಮ್ಮ ವಾಹಿನಿ ಮೂಲಕ ಒಂದು ದಿನ ಸಂಬಂಧಿಸಿ ಕೊಡೋದಾದ್ರೆ ಸರ್. ಈಗಾಗಲೇ ಏನು ಪ್ರಗತಿಪರ ಚಿಂತಕರು ಏನು ಮಾಂಸಾಹಾರವನ್ನು ಕೊಡಬೇಕು, ಆಹಾರದಲ್ಲಿ ಸಮಾನತೆಯನ್ನು ಕಾಪಾಡಿಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗಾಗಲೇ 2 ಸುತ್ತಿನ ಮಾತುಕತೆಗಳನ್ನು ಮಾಡಿದ್ದೇವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಭೆಯನ್ನು ಕೂಡ ಮಾಡಿ ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಸಂಜೆ ಮಾನ್ಯ ಉಸ್ತುವಾರಿ ಸಚಿವರು ಬಂದ ಮೇಲೆ ಇನ್ನೊಂದು ಸುತ್ತಿನ ಸಭೆಯನ್ನು ನಾವು ಅವ್ರ ಜೊತೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇವೆ, ನಂತರ ತಿಳಿಸ್ತೇವೆ. ಧನ್ಯವಾದಗಳು ಸರ್.
ಜಾಸ್ತಿ ಆಗ್ತಾ ಇದೆ. ಹಿಂದಿ ಭಾಷೆಯ ದಬ್ಬಾಳಿಕೆ ಬ್ಯಾಂಕ್ಗಳಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ಹಿಂದಿ ಭಾಷಿಕರ ವಲಸೆ ಜಾಸ್ತಿ ಆಗ್ತಾ ಇದೆ. ಆ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ಸಾರಾ ಗೋವಿಂದ್ ಅವರು ಮಾತನಾಡಿದ್ದಾರೆ. ಆ ವಿಚಾರದ ಬಗ್ಗೆ ಇಡೀ ಸಮ್ಮೇಳನದಲ್ಲಿ ಒಂದು ನಿರ್ಣಯವನ್ನು ಅಂಗೀಕರಿಸುವಂತೆ ಇವತ್ತು ಒತ್ತಾಯವನ್ನು ತರಬೇಕು. ಹಿಂದಿ ತೊಲಗಲಿ, ಹಿಂದಿ ತೊಲಗಲಿ, ಹಿಂದಿ ತೊಲಗಲಿ, ಕನ್ನಡ ಬೆಳಗಲಿ, ಕನ್ನಡ ಬೆಳಗಲಿ, ಹಿಂದಿ ತೊಲಗಲಿ, ಕನ್ನಡ ಬೆಳಗಲಿ, ಹಿಂದಿ ತೊಲಗಲಿ. ಹಿಂದಿ ತೊಲಗಲಿ, ಕನ್ನಡ ಬೆಳಗಲಿ. ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾರೆ. ಇದು ಕೊನೆಗೊಳ್ಳಬೇಕು. ಟ್ಯಾಕ್ಸ್ ಕಟ್ತಾ ಇರೋದು ಮಾಂಸಾಹಾರಿಗಳೇ ಹೊರತಾಗಿ ಸಸ್ಯಾಹಾರಿಗಳಲ್ಲ. ಆಹಾರದಲ್ಲಿ ಸಮಾನತೆ ಇರಬೇಕು. ಬರೀ ಬಾಡೆ ಅಂತ ಹೇಳಿ ಬೇರೆಯವರೆಲ್ಲ ನಮ್ ಗಾಡು ಅಂತ ಅಲ್ಲಿ ತೊಲಗಲಿ ಅಸಮಾನತೆ ತೊಲಗಲಿ, ತೊಲಗಲಿ ತೊಲಗಲಿ ಅಸಮಾನತೆ ತೊಲಗಲಿ. ಯಾವ ಅಸಮಾನತೆ? ಆರ ಅಸಮಾನತೆ ತೊಲಗಲಿ ತೊಲಗಲಿ ಅಸಮಾನತೆ ತೊಲಗಲಿ. ಸಾಹಿತ್ಯ ಸಮ್ಮೇಳನಕ್ಕೆ ಬಾಡುಟ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜಯವಾಗಲಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಜಯವಾಗಲಿ. ತಡೆಗಟ್ಟಬೇಕು. ಹಿಂದಿ ತೊಲಗಲಿ, ಹಿಂದಿ ತೊಲಗಲಿ, ಹಿಂದಿ ತೊಲಗಲಿ. ಜಾರಿಯಾಗಲಿ.
ಇಲ್ಲ ನಾವು ಬಹಿರಂಗ ಅಧಿವೇಶನದಲ್ಲಿ ನಾವು ಭಾಗವಹಿಸ್ಬಾರ್ದು. ಇಲ್ಲ ಇಲ್ಲ ಒಂದ್ ನಿಮಿಷ ನಾನು ಮಾತಾಡ್ತೀನಿ ಸರ್. ಏನ್ ಮಾಡ್ಬೇಕು ಸಮಾರೋಪದಲ್ಲಿ ಈಗ ನಿರ್ಣಯಗಳನ್ನ ಮಂಡಿಸ್ತಿರಲ್ಲ, ಅದಕ್ಕೆ ಹಿಂದಿ ನಿರ್ಣಯವನ್ನ ಮಂಡಿಸೋದಕ್ಕೆ ನಾವು ಬರ್ತಾ ಇದ್ದೀವಿ. ನಮ್ಗೆ ಅವಕಾಶ ಕೊಡಿ. ಒಬ್ರು ಹೆಂಗ್ ಬರೋದು ಮೇಡಮ್? ಇವರೆಲ್ಲ ಸದಸ್ಯರಲ್ವಾ ಮೇಡಮ್? ಪರಿಷತ್ನ ಸದಸ್ಯರಲ್ವಾ? ಸದಸ್ಯರಲ್ವಾ? ಹೋರಾಡಿದ್ರು ಯಾರು ನಿರ್ಣಯ ತಗೊಳ್ತಿಲ್ಲ. ಒಬ್ರು ಬಂದ್ರೆ ಹೆಂಗ್ ನಿರ್ಣಯ ತಗೊಳ್ತೀರಾ? ಮಂಡಿಸಿ ಆಯ್ತು. ಮುಂದಿನ ಸಮ್ಮೇಳನದಲ್ಲಿ ನಿನ್ನ ಮೆಟ್ಟು ತಗೊಂಡು ನಾನು ನೋಡ್ಕೊಡು. ಅವ್ರು ಯಾರು ಹೇಳಿದ್ರು ಅಂತ ನಿಮ್ಮ ಮಾತು ಕೇಳ್ತಾರೆ. ಅಲ್ಲಿ ಹೋಗಿದ್ರೆ ಆಗ್ತಾ ಇಲ್ಲಲ್ಲಿ ಏನಿದೆ ನೀವು ಮಾತಾಡೋದು? ಗೊತ್ತಿದೆ ಪೊಲೀಸರು ದಿಕ್ಕಾಪಿಸ್ತಾರೆ ಅಂತ. ಏನ್ ನಾವೇನ್ ಗಲಾಟೆ ಮಾಡಕ್ ಬಂದಿದೀವ? ನಿರ್ಣಯ ಮಾಡಿ ಅಂತ ಕೇಳಕ್ ಬಂದಿದ್ದೀವಿ. ಒತ್ತಾಯ ಮಾಡಕ್ಕೆ ಒಂದು ನಿರ್ಣಯ ಸೇರ್ಸೇನೆ ಪಟ್ಟಿಲ್ಲ. ಯಾರೋ ಒಬ್ರು ಯಾಕೆ ಮೇಡಮ್ ಬರ್ಬೇಕು? ಒಬ್ರು ಯಾಕೆ ಬರ್ಬೇಕು? ನಾವೇನ್ ಗಲಾಟೆ ಮಾಡೋರಲ್ಲ. ಒಬ್ರು ಯಾರು ಬಂದು ಮಾತಾಡ್ತೀವಿ ಅಷ್ಟೇನೆ. ನಮ್ಮ ಏನ್ ಮೇಡಮ್ ಇದು? ಏನಿದು ಅರ್ಥ ಏನು? ಇದನ್ನ ಸಿಎಂ ಅವರು ಮೊನ್ನೆ ಭಾಷಣದಲ್ಲಿ ಹೇಳಿದ್ದಾರೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷರು ಭಾಷಣದಲ್ಲಿ ಹೇಳಿದ್ದಾರೆ. ಇದು ಇವಾಗ ನಿರ್ಣಯದಲ್ಲಿ ಸೇರಿಸಿಲ್ಲ. ನಮಗೆ ಮಾಹಿತಿ ಬಂದಿದೆ ನೋಡಿ. ಸಿಎಂ ಹೇಳಿ ನಿರ್ಣಯ ಮಾಡಿಲ್ಲ. ಸರ್ವಾಧ್ಯಕ್ಷರು ಹೇಳಿ ಸಮಾನಾಂತರ ವೇದಿಕೆಯಲ್ಲಿ ನಿರ್ಣಯ ಆಗಿದೆ. ಸಮಾನಾಂತರ ವೇದಿಕೆ 1, 2, 4 ಗೋಷ್ಠಿಗಳಲ್ಲಿ ಆಗಿದೆ. ಇದೊಂದು ನಿರ್ಣಯವನ್ನು ಮಾಡೋದಕ್ಕೇನು ಮೇಡಮ್? ಇದು ಮೇಲೆ ಬೇರೆ ನಿರ್ಣಯ ತಗೊಳ್ತೀರಾ ಮೇಡಮ್? ಅಲ್ಲ ಮೇಡಮ್, ಒಬ್ಬರು ಏನ್ ಅರ್ಥ ಮೇಡಮ್? ನೀವು ಏನ್ ಅರ್ಥ ಇದು? ಸಮ್ಮೇಳನದ ನಿರ್ಣಯಗಳು ಕೈಗೊಂಡಿದ್ದಾರೆ. 6 ನಿರ್ಣಯಗಳಲ್ಲಿ ಮೊದಲನೇ ನಿರ್ಣಯ ಇದೇ ಇರಬೇಕಾಗಿತ್ತು. ಯಾಕೆ ಅಂತಂದ್ರೆ ಇವತ್ತು ಹಿಂದಿ ಏರಿಕೆಯಿಂದ ಇಡೀ ಕರ್ನಾಟಕ ಎಷ್ಟು ಬಳಲ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ಅವರ ಭಾಷಣದಲ್ಲೂ ಕೂಡ ತಿಳಿಸಿದ್ದಾರೆ, ಪಡಿಬೇಕಿದೆ, ಹೋರಾಡಬೇಕಿದೆ ಅಂತ. ಜೊತೆಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಅವರು ಚನ್ನಬಸಪ್ಪನವರು ಕೂಡ ಆ ಮಾತುಗಳನ್ನ ಹೇಳಿದ್ದಾರೆ. ಅವ್ರ ಭಾಷಣದಲ್ಲಿ ಕೂಡ ಪ್ರಿಂಟ್ ಕೂಡ ಆಗಿದೆ. ಅಂತ ಪಾಯಿಂಟನ್ನು ಈ ನಿರ್ಣಯಗಳಲ್ಲಿ ಇವರು ಸೇರಿಸಿಲ್ಲ. ಇದರಿಂದ ನಾವು ಏನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾರೆ, ಇವರು ಎಷ್ಟು ಕನ್ನಡ ವಿರೋಧಿ ನೀತಿ ಹೊಂದಿದ್ದಾರೆ ಅನ್ನೋದನ್ನ ನಾವು ಭಾಳ ಚೆನ್ನಾಗಿ ಮನಗಾಣ್ಬೋದು. ಈ ಒಂದು ಹೋರಾಟ ನಾವು ಮುಂದುವರಿಸ್ತೀವಿ. ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿನ ಕರೆದು ಈ ಒಂದು ಏನು ಸಮ್ಮೇಳನದ ನಿರ್ಣಯಗಳಲ್ಲಿ ದ್ವಿಭಾಷಾ ಸೂತ್ರ ತೆಗೆದು ದ್ವಿಭಾಷಾ ನೀತಿನ ಅಳವಡಿಸ್ತೀನಿ ಅಂತ ಅನ್ನುವಂಥ ನಿರ್ಣಯನ ಮಾಡಿಲ್ವೋ ಇದನ್ನು ಖಂಡಿಸ್ತೀವಿ. ಎಂಬತ್ತೇಳನೇ ಆಲ್ ಇಂಡಿಯಾ ಕನ್ನಡ ರಚನಾ ಸಮ್ಮೇಳನ, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಏನಿದು ವ್ಯತ್ಯಾಸ ಅಂದರೆ 2 ನುಡಿ ಪದ್ಧತಿಯಲ್ಲಿ ಆಲ್ ಇಂಡಿಯಾ ಕನ್ನಡ ರಚನಾ ಸಮ್ಮೇಳನ. ಸಾಹಿತ್ಯ ಅನ್ನೋದು ಕೂಡ ಸಂಸ್ಕೃತ ಪದ, ಹಾಗಾಗಿ ಅಖಿಲ ಅನ್ನೋದು ಕೂಡ ಸಂಸ್ಕೃತ ಪದ. ಸೊ ಇಂಗ್ಲೀಷು ಪದ ಮತ್ತು ಕನ್ನಡ ಪದದಲ್ಲಿ ಅದನ್ನು ನಾವು ಬಳಸ್ತಾ ಇದ್ದೀವಿ. ಇದರಲ್ಲಿ ಊಟದಲ್ಲಿ ಸಮಾನತೆ ಕಡೆಗೆ ನಮ್ಮ ನಡಿಗೆ ಅಂತ ಕೋಳಿ ಬಾಡಿನ ತುಂಡನ್ನು ವಿತರಣೆ ಮಾಡ್ತಾಯಿದ್ದೀವಿ ನಾವು ದ್ರಾವಿಡ ಕನ್ನಡಿಗರು ಚಳವಳಿ ವತಿಯಿಂದ. ಅದಕ್ಕೆ ನಾವು ಮಂಡ್ಯದ ಫೇಮಸ್ಸು ಸುರೇಶ್ ಕಬಾಬ್ ಸೆಂಟರ್ನಲ್ಲಿ ಇದನ್ನು ಮಾಡಿಸ್ತಾ ಇದ್ದೀವಿ. ಏನಕ್ಕೆ ಕಿತ್ಕೊತಾ ಇದ್ದೀರಾ? ಹಂಚಕ್ಕೆ ಹೋಗ್ತಿದ್ದೀವಿ. ಜಾಗ ಬಿಡಿಸಿ ಸರ್, ಜಾಗ ಬಿಡಿಸಿ. ಟೇಬಲ್ ಎಲ್ಲ ಇತ್ತು ನೋಡಿ.
ಯಾರ್ಯಾರಿಗೆ ಕಬಾಬ್ ಬೇಕು ಬರ್ಬೋದು. ಕಬಾಬ್ 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 ಮಾಡೇನು ಬೇಡ ಕಬಾಬ್ 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 ಸಾರ್ವಜನಿಕರಲ್ಲಿ ಮನವಿ ಎಚ್ಚರಿಕೆ ಕಬಾಬ್ 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 ಜಯವಾಗಲಿ 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 ಕನ್ನಡ ಕನ್ನಡ ದ್ರಾವಿಡ ದ್ರಾವಿಡ ದ್ರಾವಿಡನ ಗೆಲುವು ದ್ರಾವಿಡ ಚಳವಳಿಯ ಗೆಲುವು ಇದು ಬೇಡ ಹಿಂದಿ ಬೇಡ ಮಾಡಬೇಕು ಹಿಂದಿ ಬೇಡ ಮಾಡಬೇಕು ಹಿಂದಿ ಬೇಡ